ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರ್ಬೇಕಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇದು ಎಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಎಲ್ಲ ಕೂತ್ಕೊಂಡಿದ್ದಾಳೆ ಅಂತೇಳಿ ಅಂದ್ಕೊಳ್ತಾ ಇದ್ದೀರಾ. ಇವತ್ತು ಬಂದ್ಬಿಟ್ಟು ಏನು ಫಂಕ್ಷನ್ನು, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಹೇಗೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಇದು ಬಂದ್ಬಿಟ್ಟು 2 ಡೇಸ್ ವಿಡಿಯೋ ಆಗಿರುತ್ತೆ. ನಾನು ಮತ್ತು ನನ್ನ ಮಗ ಇಬ್ಬರೂ ಸೇರಿಕೊಂಡು ನಮ್ಮ ಅಕ್ಕನ ಮಗಳನ್ನ ಕೊಟ್ಟಿದ್ದೀವಲ್ಲ, ಅವರ ಮನೆಗೆ, ಅವ್ರ ಊರಿಗೆ ಅಂತೇಳಿ ಹೋಗಿದ್ದೀವಿ. ನಮ್ಮ ಅಕ್ಕನ ಮಗಳವರ ಮನೆ ಹೆಣ್ಮಗಳು, ಅವ್ರದ್ದು ಡೆಲಿವರಿ ಆಗಿತ್ತು. ಅವ್ರದ್ದು ತೊಟ್ಟಿಲು ಶಾಸ್ತ್ರ ಇತ್ತು. ಅದಕ್ಕೋಸ್ಕರನೇ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನಮ್ಮ ಕಡೆ ಹಾಗೆ ಅನ್ನೋದು, ನಿಮ್ಮ ಕಡೆ ಏನೆಲ್ಲ ಅಂತೀರ ಏನೋ ಗೊತ್ತಿಲ್ಲ, ನಾನು ಹಾಗೆ ಅಂದಿದ್ದು. ಇಲ್ಲಿ ಎಲ್ಲನೂ ತಗೊಂಡೋಗಿದ್ದಿದ್ದು ಎಲ್ಲನೂ ಈ ಥರ ಎಲ್ಲ ಜೋಡಿಸ್ಕೊತಾ ಇದ್ದೆ. ಅವತ್ತು ಹೋಗೋದು ಸ್ವಲ್ಪ ಲೇಟ್ ಆಗೋಯಿತು. ಅಷ್ಟರಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಎಲ್ಲನೂ ಬಂದಿದ್ದರು. ನಾವು ಅಲ್ಲಿ ಹೋಗೋಷ್ಟ್ರೊಳಗೆ 1 o'clock ಆ ಥರ ಆಗೋಗ್ತು. ನಮ್ಮ ಊರಿಂದ ಹೋಗೋದು ಸ್ವಲ್ಪ ದೂರನೇ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಅಲ್ಲಿ ಜೋಡಿಸ್ಕೊಂಡ್ವಿ. ಮತ್ತು ಮಗುಗೇನೋ ಇನ್ನೂ ನಿದ್ದೆ ಮಾಡ್ತಾಯಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಅಷ್ಟರಲ್ಲಿ ಊಟ ತಿಂದ್ಕೊಂಬಂದ್ಬಿಡೋಣ ಅಂತೇಳಿ ಊಟ ತಿನ್ನೋಕ್ಕೆ ಅಂತ ಹೇಳಿ ಹೋಗಿದ್ವಿ. ಊಟ ತಿಂದ್ಬಿಟ್ಟು ಬರೋಷ್ಟರೊಳಗೆ ಇನ್ನು ಮಗುನೂ ಎದ್ದು ಬಂದಿತ್ತು, ಮಲ್ಕೊಂಡಿತ್ತು. ಮತ್ತು ಅವ್ರ ಅಮ್ಮನಿಗೆ ಅಂತ ಅರಿಶಿನ ಕುಂಕುಮ ಎಲ್ಲನೂ ಕೊಟ್ಟು ನಾನು ತಗೊಂಬಂದಿದ್ದೆ ಅಂಥದ್ದು ಎಲ್ಲನೂ ಕೊಟ್ಟಿದ್ದೆ. ಏನೂ ಇಲ್ಲ, ಮಗುಗೆ ಬಟ್ಟೆ, ಸೀರೆ ಮತ್ತು ಫ್ರೂಟ್ಸು, ಇನ್ನು ಬ್ರೆಡ್ಡು, ರಸ್ಕು ಆ ಥರ ಎಲ್ಲನೂ, ಎಲೆ ಅಡಿಕೆ, ಹೂವು ಈ ಥರ ಕೊಟ್ಟಿದ್ದಂಥದ್ದು ಅಷ್ಟೇ. ನೋಡಿ, ನಮ್ಮ ಅಕ್ಕನ ಮಗಳು, ನಾನು, ನನ್ನ ಮಗ ಮತ್ತು ನಮ್ಮ ಹುಡುಗಿ ಯಜಮಾನ್ರು, ಮತ್ತು ನಾನು, ನಮ್ಮಮ್ಮ, ಅಕ್ಕನ ಮಗಳು, ಇವರು ನೋಡಿ, ಅವರ ತಂಗಿ ಮಗಳ ತೊಟ್ಟಿಲು ಶಾಸ್ತ್ರ, ಅದಕ್ಕೇ ಹೋಗಿದ್ದಂಥದ್ದು. ತೊಟ್ಟಿಲು ಶಾಸ್ತ್ರ, ನಾಮಕರಣ ಎಲ್ಲನೂ ಅಂತಲೇ ಹೇಳ್ಬೋದು. ಇದೆ, ಅವತ್ತು ಹೋಗಿ ಇನ್ನು ಎಲ್ಲನೂ ಆಯಿತು. ಫೋಟೋಸು ಎಲ್ಲನೂ ತಗೊಂಡು ಇನ್ನೇನು ಹೊರಡೋಂಥ ಸಮಯ. ಅದಕ್ಕೆ ಅರಿಶಿನ ಕುಂಕುಮ ತಗೊಂಡೋಣ ಅಂತೇಳ್ಬಿಟ್ಟು ಕೂತ್ಕೊಂಡಿದ್ದೆ. ಇನ್ನು ಹೋಗ್ಬೇಕಲ್ಲ, ಮತ್ತೆ ರಿಟರ್ನು ಊರಿಗೆ. ಅದಕ್ಕೆ ಹೋದರೆ ಇನ್ನು ಸಾಯಂಕಾಲ ಆಗ್ಬಿಡುತ್ತೆ, ನೈಟು ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನು ಹೋಗೋಣ ಅಂತೇಳ್ಬಿಟ್ಟು ಮತ್ತು ಇಲ್ಲಿ ನೋಡಿದ್ರೆ ಅಲ್ಲಿ ನಾವು ತೊಗೊಂಡೋಗಿದ್ವಲ್ಲ, ಆ ಫ್ರಾಕ್ನೇ ಹಾಕ್ತಾಯಿದ್ರು. ಅದು ಸ್ಲೀವ್ಲೆಸ್ಸು, ಪಿಂಕ್ ಕಲರು, ಚೆನ್ನಾಗಿತ್ತು. ನನ್ನ ಮಗನೇ ಸೆಲೆಕ್ಟ್ ಮಾಡಿ ತಗೊಂಬಂದಿದ್ದಂಥದ್ದು. ಇನ್ನು ಅಲ್ಲಿಂದ ಎಲ್ಲರಿಗೂ ಬಾಯ್ ಹೇಳಿ ಬಂದ್ಬಿಟ್ವಿ. ಹಾಗೆ ನಾವು 3 ಜನನೂ ಕೋಲಾರಲ್ಲಿ. ಇನ್ನು ಅಲ್ಲಿ ಮನೆಯಲ್ಲಿ ನಮ್ಮಮ್ಮ ಬ್ಯಾಗಲ್ಲಿ ಇಟ್ಟಿದ್ದೆ, ನನ್ನ ಹ್ಯಾಂಡ್ ಬ್ಯಾಗು. ಅದಕ್ಕೆ ಇನ್ನು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅವರೇ ತಂದು ಬಿಟ್ಟರು. ಬಸ್ ನೋಡಿ ಫ್ರೆಂಡ್ಸ್, ನಮ್ಮ ಲಾಕರ್ ಓಪನ್ ಮಾಡ್ತಾವ್ರೆ. ಎಷ್ಟು ಬೇಕಷ್ಟು ಬಸ್ ನೋಡಿದ್ರಲ್ಲ, ನನ್ನ ಖಾಲಿ ಹ್ಯಾಂಡ್ ಬ್ಯಾಗ್ಗೋಸ್ಕರ ನನ್ನ ಮಗ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದ. ಇನ್ನು ಇಲ್ಲಿ ಬಂದ್ಬಿಟ್ಟು 3 ಜನ ಒಂದೇ ಬಸ್ಸು, ಕೋಲಾರ ತನಕ ಒಂದೇ ಬಸ್ ಹತ್ತಿ, ಮತ್ತು ನಮ್ಮೂರಿಗೆ ನಾನು, ನಮ್ಮ ಅಕ್ಕ ಅವ್ರವ್ರಿಗೆ, ನಮ್ಮ ಅಕ್ಕ ನಮ್ಮಮ್ಮ ಊರಿಗೆ ನಮ್ಮಮ್ಮ, ಆ ಥರ ಹೋಗಬೇಕು. ಇನ್ನು ಹೇಳಿದ್ರಲ್ವ, ಅದಕ್ಕೋಸ್ಕರನೇ ಬಂದು ಅಟೆಂಡ್ ಮಾಡಿ ಹೊರ್ಟೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದಂಥದ್ದು. ಇನ್ನು ನನಗೂ ಬಟ್ಟೆ ಸ್ಟಿಚಿಂಗು ಅದು ಇದು ಎಲ್ಲನೂ ಇತ್ತು. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಆಗಿರುತ್ತೆ. ನೋಡಿದ್ರಲ್ಲ, ನಾಯಿ ಮರಿ ಯಾವ ಥರ ಎಲ್ಲ ಆಟ ಆಡ್ತಾಯಿದೆ, ಏನು ಹೇಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಫಂಕ್ಷನ್ಗೆ ಹೋಗಿದ್ದಿದ್ದು ಎಲ್ಲಿ ಅಂದರೆ, ನಮ್ಮ ಅಕ್ಕನ ಮಗಳನ್ನ ಕೊಟ್ಟಿದ್ದೀವಲ್ಲ, ನಮ್ಮ ಅಕ್ಕವರ ಅಳಿಯವರ ತಂಗಿ ಮಗಳ ನಾಮಕರಣ ಆಗಿರುವಂಥದ್ದು. ಇನ್ನು ಹೇಳಿದರು ಫೋನ್ ಮಾಡಿ ಬರೋಕ್ಕೆ. ಅದಕ್ಕೋಸ್ಕರನೇ, ಅಂದರೆ ಅಲ್ಲಿ ಮದುವೆ ಆಗಿ ನಮ್ಮ ಹುಡುಗಿನ ಬಿಟ್ಟು ಬಂದಿದ್ದಿದೆ, ಊರಿಗೆ ಹೋಗೋಕ್ಕೆ ಆಗಲಿಲ್ಲ. ಸರಿ ಕರೆದಿದ್ರಲ್ವ, ಹೇಗಿದ್ರು ಹೋಗಿ ಬಂದ್ಬಿಡೋಣ ಅಂತೇಳ್ಬಿಟ್ಟು ಹೋಗಿದ್ದಂಥದ್ದು. ಇನ್ನು ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ನನ್ನ ಮಗನಿಗೆ ವೆಜ್ ರೈಸ್ ಮಾಡಿಕೊಟ್ಟೆ. ಹಾಗೆ ನಮಗೆ ಅಂತೇಳ್ಬಿಟ್ಟು ಹುರುಳಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಹುರುಳಿನ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗಾಗಲೇ ತುಂಬಾ ವಿಡಿಯೋಗಳಲ್ಲಿ ಸಾಂಬಾರು ರೆಸಿಪಿ ಎಲ್ಲನೂ ತೋರಿಸಿದ್ದೀನಿ, ಯಾವ ಥರ ಮಾಡ್ತೀನಿ, ಏನು ಹೇಗೆ ಅಂತೇಳ್ಬಿಟ್ಟು. ಇವಾಗೇನು ನಿಮಗೆ ರೆಸಿಪಿನ ಏನು ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಈ ನಡುವೆ ಎಲ್ಲನೂ ಈ ಥರ ಕುದಿಸ್ಬಿಟ್ಟು ಒಂದು ಕಡೆ ಒಗ್ಗರಣೆ ಹಾಕಿದ್ರೆ, ಹಾಗೆ ಸಾಂಬಾರು ಚೆನ್ನಾಗಿರುತ್ತೆ, ಹಾಗೆ ನೆಂಚ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಪಲ್ಯ ಥರ. ಇನ್ನು ನಮ್ಮವರು ತಿಂತಾಯಿದ್ರು. ಹಾಯ್ ಫ್ರೆಂಡ್ಸ್,
ನೋಡಿ ಇವಾಗ ಬಂದ್ಬಿಟ್ಟು ಒಂದೆರಡು ಪಾರ್ಸಲ್ಸ್ ಬಂದಿದ್ದಾವೆ. ಅಂದರೆ ತುಂಬಾ ದಿನ ಆಯಿತು ಬುಕ್ ಮಾಡಿ, ಈಗ ತಾನೇ ಬಂತು. ಇವತ್ತು ಬಂದ್ಬಿಟ್ಟು ಶುಕ್ರವಾರ ಆಗಿರುತ್ತೆ ಡೇ ಬಂದ್ಬಿಟ್ಟು. ಇನ್ನು ಬೆಳಿಗ್ಗೆಯಿಂದನೂ ರಂಗೋಲಿ ಬಿಡಿಸಿದ್ದು ಅದೆಲ್ಲನೂ ನೋಡಿದ್ರಲ್ಲ. ಇನ್ನು ಇವಾಗ ಪಾತ್ರೆ ಎಲ್ಲನೂ ವಾಶ್ ಮಾಡಬೇಕು ಅಂತ ಇದ್ದೀನಿ, ಹಾಗೆ ಬಟ್ಟೆನೂ ಸ್ಟಿಚ್ ಮಾಡ್ತಾಯಿದ್ದೀನಿ. ಬನ್ನಿ ಏನೇನು ಬಂದಿದ್ದಾವೆ ಅಂತ ತೋರಿಸ್ತೀನಿ. ಸರಿಯಾಗಿ ನೆನಪಿಲ್ಲ ಆದ್ರೂ ತೋರಿಸ್ತೀನಿ. ನೋಡಿದೇನು ತುಂಬಾ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಕ್ಲಿಪ್ಪುಗಳು. ಒಂದೇ ಫ್ರೆಂಡ್ಸ್, ನಾನು ಮೂರು ಅಂದ್ಕೊಂಡೆ. ಒಂದು ಇದರಲ್ಲಿ ನೋಡಿ, ಇದು ಬಂದ್ಬಿಟ್ಟು ಕ್ಲಿಪ್ ಒಂದು ಬಂದಿದೆ, ಅದಕ್ಕೆ ಅಷ್ಟೊಂದು ಇದು ಹಾಕಿದ್ದಾರೆ. ಅಂದರೆ ಸ್ವಲ್ಪ ಕಾಸ್ಟೇ, ಆದರೆ ಪರವಾಗಿಲ್ಲ, ಅಂದರೆ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ. ಇವಾಗ ನಾನು ಯಾವಾಗೂ ಈ ಥರ ಹೇರ್ಸ್ ಎಲ್ಲನೂ ತೆಗೆದು ಈ ಥರ ಹಾಕ್ಕೊಂಬಿಡ್ತೀನಲ್ವಾ, ಈ ಥರ ಹಾಕ್ಕೊಳ್ಳೋದಕ್ಕೆ ನೋಡಿ ಇದು ಬಂದ್ಬಿಟ್ಟು ಸರಿಯಾಗಿ ಇರುತ್ತೆ. ಅಂದರೆ ಫ್ಯಾನ್ಸಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿದೆ. ಯಾವಾಗಲೂ ಇದೇ ಥರ ಹಾಕ್ಕೊಂಡಿರ್ತೀನಲ್ವ, ಅದಕ್ಕೋಸ್ಕರ ಇರಲಿ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಇರುತ್ತೆ. ಅದಕ್ಕೋಸ್ಕರನೇ ತರಿಸಿದೆ. ಹೇಗಿದೆ ನೀವೇ ನೋಡಿ ಹೇಳ್ಬೇಕು, ನನಗೆ ನೋಡೋಕ್ಕಾಗಲಿಲ್ಲ, ಹಿಂದೆ ಇದೆಯಲ್ಲ ಅದಕ್ಕೆ. ಈ ಥರ ಹಾಕ್ಕೊಂಬಿಟ್ರೆ ಟೈಟಾಗಿ ಎಲ್ಲ ಕೂದಲು ಹಿಡಿಯತ್ತೆ ಅಂತ ಹೇಳಿಬಿಟ್ಟು ನೋಡಿ, ಚೆನ್ನಾಗಿದೆ ಅಲ್ವಾ. ಇದು ಸ್ಟೋನ್ಸು ಚೆನ್ನಾಗೂ ಕಾಣ್ತಾ ಇದೆ, ಅದೂ ಸ್ಟೋನ್ಸ್ ಇರೋದು ನೋಡಿ. ನಾವು ಯಾವ ಥರ ಹೇರ್ ಸ್ಟೈಲ್ ಬೇಕೋ ಆ ಥರ ಎಲ್ಲ ಹಾಕ್ಕೋಬೋದು. ಮಂದ ಇರೋ ಕೂದಲಿಗೂ ಅದು ಹಾಕ್ಕೋಬೋದು. ನೋಡಿ ಸ್ಟೋನ್ಸು ಎಲ್ಲ ಉದುರೋದು ಆ ಥರ ಏನೂ ಆಗೋದಿಲ್ಲ, ನಿಮಗೆ ತೋರಿಸೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಇದೂ ಅಷ್ಟೇ ಚೆನ್ನಾಗಿ ಗಟ್ಟಿ ಇದೆ, ನಾರ್ಮಲ್ ಕ್ಲಿಪ್ಗಿಂತೂ. ಅದಕ್ಕೆ ಕಾಸ್ಟೂ ಹಾಗೇ ಇರುತ್ತೆ ಜಾಸ್ತಿನೇ. ನೋಡಿ ಈ ಥರ ಕೂದಲೆಲ್ಲ ಹಾಕಿ ಈ ಥರ ಹಾಕಿ ಇಟ್ಬಿಟ್ರೆ ಟೈಟಾಗಿರುತ್ತೆ. ನೋಡಿ ಕೂದಲನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ಪಿನ್ಸ್ ಸೂಜಿ ಥರನೂ ಕೊಟ್ಟಿದ್ದಾರೆ. ಹಾಗೆ ಅದೊಂದು ಆಯ್ತಲ್ವ, ಹಾಕ್ಕೊಂಬಿಡ್ತೀನಿ ರೀ. ಮತ್ತು ನನಗೆ ಹೇರ್ ಫಾಲ್ ಸ್ವಲ್ಪ ಆಗ್ತಾ ಇರುತ್ತೆ. ಇಲ್ಲಾಂದರೆ ಅಲ್ಲಿ ಅಂದರೆ ಒಂದು ಕೂದಲು ಬಿದ್ದಿದ್ರು ನಮ್ಮವರು ಅಲ್ಲಿ ಕೂದಲಿದೆ ಇಲ್ಲಿ ಕೂದಲಿದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಥರ ತೊಗೊಂಬಿಟ್ರೆ ಈ ಥರ ಹಾಕ್ಕೊಂಬಿಟ್ರೆ ಕೂದಲು ಎಲ್ಲೂ ಬೀಳೋದಿಲ್ವಲ್ಲ ಕೂದಲು ಕೆಳಗಡೆಗೆ. ಅದಕ್ಕೋಸ್ಕರನೇ ಯಾವಾಗಲೂ ನಾನು ಈ ಥರ ಟ್ರೈ ಮಾಡಿಬಿಡ್ತೀನಿ. ಚೆನ್ನಾಗಿದೆ, ಎಲ್ಲಿಗಾದರೂ ಹೋಗೋಕ್ಕೂ ಕ್ಯಾರಿ ಮಾಡ್ಬೋದು. ಆ ಥರನೂ ಫ್ಯಾನ್ಸಿ ಆಗೂ ಇದೆ, ಇದಾಗೂ ಇದೆ. ಯಾವಾಗಲೂ ನಾವು ಎಲ್ಲಾದರೂ ಹೋದ್ರೇ ಅಲ್ಲ, ಮನೆಯಲ್ಲಿದ್ರೂ ಚೆನ್ನಾಗಿ ಕಾಣಬೇಕಲ್ಲ, ನಮಗೆ ನಾವೇ ಚೆನ್ನಾಗಿ ಕಾಣಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಇನ್ನೊಂದು ಪಾರ್ಸಲ್ ಏನು ಗೊತ್ತಾ, ಇದು ಬಂದ್ಬಿಟ್ಟು ಬ್ಯಾಗ್ ಆಗಿರುತ್ತೆ. ನನಗೆ ಬ್ಯಾಗು, ಪರ್ಸು, ಈ ಸ್ಲಿಪ್ಪರ್ಸು ಇದೆಲ್ಲನೂ ಜಾಸ್ತಿ ಇಷ್ಟ, ಅದೇ ಆಗೋದು. ಅದರಲ್ಲೂ ಇದು ಒಂದು ಸಿಂಪಲ್ ಆದಂಥ ಬ್ಯಾಗ್ ಆಗಿರುತ್ತೆ. ನಾನು ಕ್ಲಾತ್ ಬರುತ್ತೆ ಅಂತ ಅಂದ್ಕೊಂಡೆ, ಈ ಡಿಸೈನ್ನ ನೋಡಿ ಕ್ಲಾತಲ್ಲಿ ಇರುತ್ತೆ ಅಂದ್ಕೊಂಡೆ, ಆದರೆ ಕ್ಲಾತ್ ಅಲ್ಲ, ನಾರ್ಮಲ್ಲು ಲೆದರ್, ನಾರ್ಮಲ್ ಬ್ಯಾಗ್ಸ್ಗೆ ಬಂದಿರುತ್ತಲ್ಲ ಆ ಥರನೇ. ನಾನು ಈ ಡಿಸೈನ್ನ ನೋಡಿ ಕ್ಲಾತು ಅಂತ ಹೇಳಿ ಅಂದ್ಕೊಂಡೆ. ಸ್ವಲ್ಪ ದೊಡ್ಡದಾಗಿರಲಿ, ಇವಾಗ ಒನ್ ಡೇಗೆ ಬಂದು ಹೋಗೋ ಥರ ಇರತ್ತಲ್ವ, ಎಲ್ಲಿಗಾದರೂ ಹೋಗಿ ಬರಬೇಕಾಗತ್ತಲ್ವ, ಅವಾಗ ಸಿಂಪಲ್ಲಾಗಿ ಏನಾದರೂ ಇಟ್ಕೊಳ್ಳೋಕೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆಗಲಿ ನೋಡೋಣ. ಅಂದರೆ ಮೊದಲು ಯಾವ ಥರ ಇರುತ್ತೆ ಅಂತ ಐಡಿಯಾ ಇಲ್ಲ, ತರಿಸಿ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಆದರೆ ಏನು ಅಂತ ಅಂದ್ಕೊಂಡಂದರೆ ಇದು ಕ್ಲಾತ್ ಇರುತ್ತೆ ಅಂತ ಹೇಳಿ ಅಂದ್ಕೊಂಡೆ. ಕ್ಲಾತ್ ಇದ್ದರೆ ಏನಂದರೆ ಸ್ವಲ್ಪ ಬಾಳಿಕೆ ಬರುತ್ತೇನೋ ಅಂತ ನನ್ನ ಒಪಿನಿಯನು. ಇದು ಇದ್ರೆ ಒಂಥರ ಕಿತ್ತು ಬಂದಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಇದು ಮಾತ್ರ ದೊಡ್ಡದಾಗೇ ಇದೆ, ಬ್ಯಾಗೇನೂ ಚೆನ್ನಾಗೇ ಇದೆ.
ನೋಡಿ ಅಕಸ್ಮಾತ್ ನಾವು ಎಲ್ಲ ಓಪನ್ ಮಾಡಿ ಎತ್ಕೊಳ್ಳೋದಕ್ಕಿಂತನೂ ನೋಡಿ ಇಲ್ಲಿ ಫೋನು ಇಲ್ಲ ಆಧಾರ್ ಕಾರ್ಡು ಈ ಥರ ಬೇಕಾಗಿರೋದು ಈ ಥರ ಇಲ್ಲಿ ಇಟ್ಕೋಬೋದು. ನೋಡಿ ಇಲ್ಲೂ ಒಂದು ಕೊಟ್ಟಿದ್ದಾರೆ ಓಪನ್ನು. ಬ್ಯಾಗ್ ಏನೋ ಚೆನ್ನಾಗಿದೆ, ಎಲ್ಲ ಆಪ್ಷನ್ಸ್ ದೊಡ್ಡದಾಗೇ ಇದೆ. ಇಲ್ಲಿ ಬಂದ್ಬಿಟ್ಟು 2 ಜಿಪ್ ಕೊಟ್ಟಿದ್ದಾರೆ. ಈ ಥರ ನೋಡಿ 2 ಕೊಟ್ಟಿದ್ದಾರೆ. ಪರವಾಗಿಲ್ಲ, ಒಂದು ಜೊತೆ ಒನ್ ಡೇಗೆ ಒಂದು ಜೊತೆ ಥರ ಎತ್ಕೊಂಡು ಹೋಗೋಕ್ಕೆ, ಎಲ್ಲ ಕೆಲಸ ಮಾಡುವಾಗ ಕೆಲ್ಸಕ್ಕೆ ಹೋಗ್ತಾ ಇರ್ತಾರಲ್ಲ ಅವ್ರು ಏನಾದರೂ ಕ್ಯಾರಿ ಮಾಡೋಕ್ಕೆ ಎಲ್ಲನೂ ಸರಿ ಹೋಗುತ್ತೆ. ನೋಡಿ 1 2 ಈ ಥರ ಲೇಯರ್ ಇದೆ. ಮತ್ತು ನೋಡಿ ಇದು ಫ್ರಂಟು ಇದು ಈ ಥರ ಇದೆ. ಮತ್ತು ಇಲ್ಲೂ ಒಂದು ಓಪನ್ ಕೊಟ್ಟಿದ್ದಾರಲ್ಲ, ಮತ್ತು ನೋಡಿ ಇಲ್ಲೂ ಕೊಟ್ಟಿದ್ದಾರೆ, ಬ್ಯಾಗೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ದೊಡ್ಡದಾಗಿದೆ, ಇಷ್ಟ ಆಯಿತು ನನಗೇನು. ಸ್ವಲ್ಪ ಕ್ಲಾತ್ ಇದ್ದಿದ್ರೆ ಚೆನ್ನಾಗಿರ್ತೈತೆ ಅಂತ ಹೇಳಿ ಅಂದ್ಕೊಳ್ತೀನಿ. ದೊಡ್ಡದಾಗಿ ಇರೋದಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ಈ ಥರ ಇರುತ್ತೆ. ಕೈಯಲ್ಲಾದರೂ ಕ್ಯಾರಿ ಮಾಡ್ಕೊಂಡು ಯಾವ ಥರ ಬೇಕು. ಒಂಥರ ಹೆಂಗೆ ಅಂದರೆ ಸ್ವಲ್ಪ ಫ್ಯಾನ್ಸಿಯಾಗೂ ಇರಬೇಕು, ಏನಾದರೂ ಇಟ್ಕೊಳ್ಳೋಕ್ಕೂ ಆಗಬೇಕು ಅನ್ನೋ ಥರ ನೋಡಿದ್ದು ಇದ್ದಾವೆ. ಇನ್ನೂ ಸ್ವಲ್ಪ ಕಲರ್ ಮ್ಯಾಚಿಂಗ್ ಆ ಥರ ಎಲ್ಲ ನೋಡ್ತೀನಿ, ಅದಕ್ಕೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದು. ಪರವಾಗಿಲ್ಲ, ಸ್ವಲ್ಪ ದೊಡ್ಡದಾಗೇ ಇದೆ. ನೀವು ಬೇಕಿದ್ರೆ ತೊಗೋಬೋದು. ಈ ಪ್ರೈಸ್ಗೆ ಇದು ಪರವಾಗಿಲ್ಲ. ಇದು ಬಂದ್ಬಿಟ್ಟು 200 and change ಸಮಥಿಂಗ್. ಇಷ್ಟು ದೊಡ್ಡ ಬ್ಯಾಗಿಗೆ 200 and change, ಪರವಾಗಿಲ್ಲ. ಈ ನಡುವೆ ಎಲ್ಲ ಇದೇ ಥರ ಆಗೋಯ್ತು ಫ್ರೆಂಡ್ಸ್, ಸುತ್ತಾಡೋದು, ಎಲ್ಲೇ ನಾನು ಬಟ್ಟೆ ಸ್ಟಿಚ್ ಮಾಡೋದು, ಮತ್ತು ಅದ್ರ ಅಮೌಂಟಲ್ಲೇ ತಗೊಂಡೋಗಿ ಇನ್ನು ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿ ಬರೋದು ಇದೇ ಆಗೋಯ್ತು. ಇನ್ನು ಕೆಲವೊಂದು ಫಂಕ್ಷನ್ಸು ಎಲ್ಲನೂ ಇದ್ದಾವೆ, ಸುತ್ತಾಡೋದು ಎಲ್ಲ. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಹೋಗೋ ಹತ್ರ ಹೋಗಲೇಬೇಕಾಗತ್ತೆ, ಬರೋ ಹತ್ರ ಬರಲೇಬೇಕಾಗತ್ತೆ. ಹಾಗಂತ ಇನ್ನು ಏನೋ ಅಷ್ಟು ಪ್ರೀತಿಯಿಂದ ಹೇಳ್ತಾರಲ್ವ ಅವರು, ಅದಕ್ಕೋಸ್ಕರ ಹೋಗಿ ಬರಬೇಕು. ನಮಗೆ ಎಷ್ಟೇ ಕಷ್ಟ ಇದ್ದರೂ ಏನೇ ಆದ್ರೂ ಅಷ್ಟೇ ಅಲ್ವ. ಇನ್ನು ಇಲ್ಲಿ ಬಂದ್ಬಿಟ್ಟು ಇನ್ನು ಬಟ್ಟೆ ಸ್ಟಿಚಿಂಗ್ ಅದು ಇದು ತುಂಬಾ ಇತ್ತು, ಹಬ್ಬ ಅಲ್ವಾ, ಅದಕ್ಕೋಸ್ಕರ ಬಂದಿದ್ವು. ಸರಿ ಅಂತೇಳ್ಬಿಟ್ಟು ಎಲ್ಲನೂ ಬಟ್ಟೆ ಎಲ್ಲನೂ ಕಟ್ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಕಟ್ ಮಾಡಿರೋವುಗಳನ್ನ ಎತ್ತಿಟ್ಕೊಂಡು ಎಲ್ಲನೂ ಈ ಹಿಂದಿನ ವೀಡಿಯೋದಲ್ಲೇನೂ ನೋಡಿರ್ತೀರ, ನಾನು ಗಿಫ್ಟು ತೊಗೊಂಡಿರೋಂಥದ್ದು ಹಾಕಿದೆ ಅಲ್ವ, ಸಣ್ಣದೊಂದು ಗಿಫ್ಟು ಅಂತ ಹೇಳ್ಬಿಟ್ಟು. ಹೊಸಲಿ ಇದು ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ಅವರು ಕಾರ್ಡ್ ಕೊಟ್ಟು ಹೋದ್ರಲ್ವ, ಸರಿ ಅಂತೇಳ್ಬಿಟ್ಟು ಅವತ್ತು ಸೋಮವಾರ ಆ ಥರ ಎಲ್ಲನೂ ಊರ ಕಡೆಯೇ ತೊಗೊಂಡು ಬರ್ತಾರೆ. ಅದಕ್ಕೆ ಅಮೌಂಟ್ ಇದ್ದಾಗ ತೆಗೆದು ಇಟ್ಕೊಂಬಿಟ್ರೆ ಸರಿ ಹೋಗುತ್ತೆ. ಮತ್ತು ಅವರು ಯಾವಾಗ ಬರ್ತಾರೋ ಏನು ಅಂತೇಳ್ಬಿಟ್ಟು ತೆಗೆದು ಇಟ್ಕೊಂಡಿರೋಂಥದ್ದು. ಇನ್ನು ನೆಕ್ಸ್ಟ್ ವೀಕು ಇದ್ದಿದ್ದಂಥದ್ದು. ನೋಡಿ ಇಲ್ಲಿ ಬಂದ್ಬಿಟ್ಟು ನಾನು ಮಾತಾಡಿಸ್ತಾ ಇದ್ದೆ ನಾಯಿ ಮರಿಗಳನ್ನ. ಅದು ಒಂದು ಚಿಕ್ಕದು, ಎಲ್ಲರಿಗಿಂತ ಚಿಕ್ಕದು, ಹಿಂದ್ಗಡೆ 2 ಇದ್ದಾವೆ. ಅವುಗಳಿಗೆ ಜಾಗ ಬಿಡ್ದಿರ ನೋಡಿ ಪಾಪ ಅದು ಅದ್ರ ಕೆಳಗಡೆ ಎಲ್ಲನೂ ದೂರ್ಕೊಂಡು ಬರ್ತಾಯಿದೆ. ಅದಕ್ಕೆ ಜಾಗ ಬಿಡ್ದಿರ ಕಾತ್ಕೊಂಡಿದೆ ನೋಡಿ ಗೇಟಲ್ಲಿ. ಅದು ಬಲ ಕಿಲಾಡಿ, ಚಿಕ್ಕದು, ಎಲ್ಲರಿಗಿಂತ ಚಿಕ್ಕದು, ಆದ್ರೂ ದೊಡ್ಡವುಗಳನ್ನ ಎದುರಿಸತ್ತೆ ನೋಡಿ. ಕೊನೆಗೂ ಬಿಡಲೇ ಇಲ್ಲ ಅವುಗಳಿಗೆ ಜಾಗ ನೋಡಿ. ಹಾಯ್ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ಶನಿವಾರ ನೈಟ್ ಆಗಿರುತ್ತೆ. ಇನ್ನೇನು ನೋಡಿ 12:21 ಆ ಥರ ಆಗಿದೆ. ಅಡುಗೆ ಎಲ್ಲ ಮಾಡಿಬಿಟ್ಟು, ಅಂದರೆ ಬೆಳಗ್ಗೆ ಸಾಂಬಾರು ಮಾಡಿರಲಿಲ್ಲ, ಸಾಂಬಾರು ಸ್ವಲ್ಪ ಇತ್ತು, ಅದಕ್ಕೇ ಮತ್ತು ನನ್ನ ಮಗನಿಗೂ ರೈಸ್ ಎಲ್ಲ ಮಾಡಿ ಕೊಟ್ಟಿದ್ದಲ್ವ, ಅದು ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಮುದ್ದೆ ರೈಸ್ ಆ ಥರ ಮಾಡಿದ್ದೆ. ಸಾಯಂಕಾಲ ಏನು ಮಾಡೋದು ಅಂತ ಹೇಳ್ಕೊಂತ ಮತ್ತು ಇದನ್ನು ಮಾಡಿದೆ,
ಅಲಸಂದಿ ಮತ್ತು ಬದನೆಕಾಯಿ ಸಾಂಬಾರು ಮಾಡಿ ಮುದ್ದೆ ರೈಸ್ ಮಾಡಿದೆ. ಮತ್ತು ಇಲ್ಲಿ ಬಂದು ಬಟ್ಟೆ ಸ್ಟಿಚ್ ಮಾಡಬೇಕು, ಕಟ್ ಮಾಡಿದೆ ಅಲ್ವಾ, ಕಟ್ ಮಾಡಿದ್ದೇವೆಲ್ಲ ಇವಾಗ ಬಂದು ಸ್ಟಿಚ್ ಮಾಡಿದೆ. 3 ಕಟ್ ಮಾಡಿದೆ ಅಲ್ವಾ, 3 ಸ್ಟಿಚ್ ಮಾಡಿದ್ದೀನಿ ನೋಡಿ. ಒಂದು ಪ್ಲೈನ್ ಬ್ಲೌಸು, ಇದು ಸ್ಟಾರ್ ನೆಕ್ ಥರ ಇಟ್ಟಿದ್ದೀನಿ, ನಾರ್ಮಲ್ ಪ್ಲೈನ್ ಬ್ಲೌಸೇ, ಸಿಂಪಲ್ಲಾಗಿ ಒಂದು ಲೇಸ್ ಕೊಟ್ಟಿದ್ದೀನಿ. ಇನ್ನು ಥ್ರೆಡ್ಡಿಂಗ್ ಆಗಬೇಕು, ಹಿಂದ್ಗಡೆ ಡೋರಿ ಇರುತ್ತಲ್ವ ಅದನ್ನು ನಾನು ಹಾಕಬೇಕು. ಏನೋ ಒಂಥರ ಇದೆ, ಹೋಗಿ ಮಲ್ಕೊಂಬಿಡೋಣ ಅಂತೇಳಿ ಅನ್ನಿಸ್ತೈತೆ. ಇದೊಂದಾಯಿತು. ಮತ್ತು ಇದು ಯಾವಾಗಲೂ ಸ್ಟಿಚ್ ಮಾಡಿರೋಂಥ ಡಿಸೈನೇ, ಅವ್ರು ಇದನ್ನೇ ಕೇಳಿದರು, ಹೊಸ್ದಾಗಿ ಇವ್ರು ಕೊಟ್ಟಿರೋದು. ಐಬ್ರೋಗೆ ಬರ್ತಾಯಿದ್ರು, ಇವಾಗ ಹೊಸ್ದಾಗಿ ಬಟ್ಟೆ ಕೊಟ್ಟಿರೋದು, ಅದಕ್ಕೋಸ್ಕರ ಈ ಡಿಸೈನೇ ಕೇಳಿದ್ದು ಅವರು. ಪಾಟ್ ಶೇಪಲ್ಲಿ ಈ ಡಿಸೈನೇ ಕೇಳಿದರು. ಇದನ್ನು ಬೀಡ್ಸ್ ಸ್ಟಿಚ್ ಮಾಡಬೇಕು, ಮತ್ತು ಈ ಥರ ಸ್ಟೋನ್ ಲೇಸ್ನ ಕೊಟ್ಟಿದ್ದೀನಿ ನೋಡಿ. ಟೋರಿಸ್ ಅಷ್ಟೇ ಈ ಥರ ಸ್ಟಿಚ್ ಮಾಡಿದ್ದೀನಿ. ಈ ಸ್ಯಾರಿಗೂ ಫಾಲ್ಸ್ ಹೊಲಿದೆ, ಮತ್ತು ಇದು ಒಂದು ಸ್ಟಿಚ್ ಮಾಡಿದ್ದೀನಿ. ಇದು ಬೇರೆಯವ್ರದ್ದು, ಅವೆರಡು ಒಬ್ಬರದು, ಇದು ಬೇರೆಯವ್ರದ್ದು, ಇದು ಊರವ್ರದ್ದೇ ನೋಡಿ. ಇದು ಅಷ್ಟೇ ಪ್ಲೈನ್ ಬ್ಲೌಸೇ, ಏನೋ ಇಲ್ಲ, ಸಿಂಪಲ್ಲಾಗಿ ಈ ಥರ ಇಟ್ಟಿದ್ದೀನಿ. ಅವರು ಟೀಚರಾಗಿ ಹೋಗ್ತಾರೆ, ಅದಕ್ಕೆ ನಾರ್ಮಲಾಗಿಯೇ ಸ್ಟಿಚ್ ಮಾಡಿಸ್ಕೊತಾರೆ. ಮತ್ತು ನೋಡಿ, ಇದು ಸ್ಲೀವ್ಸ್ಗೆ ಅದೇ ಬಂದಿದ್ದು, ಈ ಥರ ಸ್ಟಿಚ್ ಮಾಡಿದೆ. ಹೋಗಿ ಮಲ್ಕೊಂಬಿಡ್ಬೇಕು ಅನ್ನಿಸ್ತೈತೆ, ಹೋಗಿ ಮಲ್ಕೊಂಬಿಡೋಣ ಅಂತ ಅನ್ನಿಸ್ತೈತೆ, ಆಗ್ತಾಯಿಲ್ಲ ಇರೋಕ್ಕೆ. ಇದಕ್ಕೆ ಟೋರಿ ಹಾಕಬೇಕು, ಮತ್ತು ಫಾಲ್ಸ್ ಸ್ಟಿಚ್ ಮಾಡೋಣ ಅಂತ ಅಂದ್ರೂ ಆಗ್ತಾಯಿಲ್ಲ. ಈ ಥರ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಾಗೆ ನನಗೆ ಬಟ್ಟೆ ಸ್ಟಿಚಿಂಗು, ಮನೇಲಿ ಕೆಲಸ ಆ ಥರ ಜಾಸ್ತಿ ಬಂದ್ಬಿಡುತ್ತೆ. ಚಳಿ ಥರ ಇದೆ, ಮೋಡೋ ಥರ ಇದೆ ಎಲ್ಲ. ಅದಕ್ಕೂ ಪಾತ್ರೆ ವಾಶ್ ಮಾಡೋದು ಅದು ಇದು ಅಂತ ಫ್ರೆಂಡ್ಸ್, ಸೊಂಟ ನೋವ್ತಾ ಇದೆ. ಬನ್ನಿ ಹೋಗಿ ಮಲ್ಕೊಂಬಿಡೋಣ. ಸೊಂಟ ನೋವು ಮತ್ತು ಇವ್ರು ನೋವ್ತಾ ಇದೆ, ಹೋಗಿ ಮಲ್ಕೊಂಬಿಡೋಣ ಬನ್ನಿ. ಎಲ್ಲರಿಗೂ ಗುಡ್ ನೈಟ್, ಬಾಯ್. ನಾಳೆ ಸಂಡೇ, ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಇಲ್ಲ ನಾಳೆ ವಿಡಿಯೋಗೂ ಕಂಟಿನ್ಯೂ ಮಾಡ್ತೀನಿ, ಏನಾಗುತ್ತೆ ನೋಡೋಣ. ಮತ್ತು ಬೆಳಗ್ಗೆ ಎದ್ದು ಇವುಗಳಿಗೆ ಉಪ್ಸ್ ಹಾಕಿ ಇನ್ನೊಂದಕ್ಕೆ ಫಾಲ್ಸ್ ಹಾಕಿ ಇದು ಮಾಡಬೇಕು. ಮತ್ತು ಇನ್ನೂ ಒಂದು ಕೊಟ್ಟಿದ್ದಾರೆ, ಅದನ್ನು ಮರ್ತೇ ಹೋದೆ, ಅದನ್ನು ಕಟ್ ಮಾಡಿಬಿಟ್ಟಿದ್ರೆ ಬೆಳಗ್ಗೆ ಸ್ಟಿಚ್ ಮಾಡೋಕ್ಕೆ ಸರಿ ಹೋಗ್ತಾಯಿತ್ತು. ಇನ್ನು ಸೋಮವಾರ ಎಲ್ಲ ಕೊಡೋವಿದ್ದಾವೆ, ನಾಳೆ ಕೊಡೋವು ಇಷ್ಟು ಮಾತ್ರ. ಇನ್ನೊಂದು ಇದೆ, ಅದು ಮರ್ತೇ ಹೋಗಿದ್ದೆ, ಅದೂ ಈ ಊರವ್ರದ್ದೇ. ಸಂಡೇ ಕೊಡಬೇಕು ಅಂತ ಹೇಳಿದರು, ಅಂದರೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಸಂಡೇನೇ ಫ್ರೀ ಆಗಿರ್ತೀನಿ, ಅವಾಗ ಬರ್ತೀನಿ ಅಂತೇಳಿ. ಸರಿ, ಈ ಊರಲ್ವ, ನಾಳೆ ಕಟ್ ಮಾಡಿ ಮಧ್ಯಾಹ್ನ ಒಳಗಡೆ ಸ್ಟಿಚ್ ಮಾಡಿ ಕೊಟ್ಟರೆ ಆಯಿತು ಅಂತ ಹೇಳಿ ಅಂದ್ಕೊಂಡೆ. ಬನ್ನಿ, ನಾ ಹೋಗಿ ಮಾಡ್ಕೊಂಬಿಡೋಣ.